ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವರಮಹಾಲಕ್ಷ್ಮಿಗೆ 2 ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಸ್ಯಾರಿನ ಹೇಗೆ ಉಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಂದರವಾಗಿ ಕಾಣಿಸುತ್ತೆ ಮತ್ತು ತುಂಬ ಈಸಿಯಾಗಿ ಈ ರೀತಿ ಉಡಿಸ್ಬೋದು. ಮೊದಲು ಸೀರೆ ಸೆರಗಿಂದ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ದೊಡ್ಡದು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಮಾಡ್ಕೋಬೇಕು. ಲಕ್ಷ್ಮಿ ಗುಡಿಸೋದ್ರಿಂದ ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಆಮೇಲೆ ನೀಟಾಗಿ ಒಂದೊಂದೇ ಲೇಯರ್ ತೊಗೊಂಡು ಈ ಥರ ನೀಟಾಗಿ ಜೋಡಿಸ್ಕೊಂಡು ಇದಕ್ಕೆ ಒಂದು ಪಿನ್ ಹಾಕ್ಕೋಬೇಕಾಗತ್ತೆ. ಅದೇ ರೀತಿ ಮತ್ತೆ ನೆಕ್ಸ್ಟು ಅದ್ರಿಗಿಂತ ಸ್ವಲ್ಪ ಮುಂದೆ ಇಟ್ಕೊಂಡು ಅದನ್ನು ಕೂಡ ಈ ಥರ ಫೋಲ್ಡ್ ಮಾಡಿಕೊಂಡು ಇದಕ್ಕೂ ಕೂಡ ಒಂದು ಕ್ಲಿಪ್ಪು ಅಥವಾ ಪಿನ್ನ ಏನು ಬೇಕಾದರೂ ಹಾಕ್ಕೋಬೋದು. ಇದೇ ರೀತಿ ನೋಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಸೆರಗು ಆ ರೀತಿ ಮಡಿಸ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ಥರ ಮಾಡಿಕೊಂಡು ಇಲ್ಲಿಗೂ ಕೂಡ ಒಂದು ಪಿನ್ನ ಹಾಕ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಜೋಡಿಸ್ಕೊಂಡು ಪಿನ್ನ ಹಾಕ್ಕೊಂಡು ಇಟ್ಕೊಂಡ್ರೆ ಉಡಿಸುವಾಗ ತುಂಬ ಈಸಿಯಾಗಿ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಈಗ ಸೆರಗು ರೆಡಿ ಮಾಡ್ಕೊಂಡಾದಮೇಲೆ ಇಲ್ಲಿ 2 ಸೈಡು ಬಾರ್ಡರ್ನ ಇಟ್ಕೊಂಡು ಈ ಥರ ಸೀರೆನ ಸೊಕ್ಕೇನೂ ಇರಬಾರ್ದು, ಆ ರೀತಿ ಈ ಥರ ಒಂದು ಚಾಪೆ ಅಥವಾ ಮ್ಯಾಟು ಯಾವುದ್ರ ಮೇಲಾದರೂ ಹಾಕ್ಕೊಂಡು ಈ ಥರ ನೀಟಾಗಿ 2 ಕಡೆ ಬಾರ್ಡರ್ನು ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನರಿಗೆಗಳು ಒಂದೇ ಸಮ ಬರುತ್ತೆ ಮತ್ತು ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಫೋಲ್ಡ್ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನಿಮಗೆ ಎಷ್ಟಾಗುತ್ತೆ ನೋಡಿಕೊಂಡು ಅಷ್ಟನ್ನು ಫಸ್ಟು ನರಿಗೆ ಮಾಡಿಕೊಂಡು 2 ಸೈಡು ಒಂದೊಂದು ಕ್ಲಿಪ್ ಹಾಕ್ಕೊಂಡು ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಒಂದೇ ಸಲ ನಾವು ಕ್ಲಿಪ್ ಹಾಕ್ಕೊಳ್ದೇ ಮಾಡ್ತೀವಿ ಅಂತ ಹೋದರೆ ಒಂದೊಂದು ಸಲ ಅದು ನರಿಗೆ ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡು ನೆಕ್ಸ್ಟು ಮತ್ತೆ ಶುರು ಮಾಡ್ಕೋಬೇಕು. ಇವಾಗ ಈ ರೀತಿ ಎಷ್ಟು ಆಗುತ್ತೆ ನೋಡಿಕೊಂಡು ನಿಮಗೆ ಸೆರಗಿಗೆ ಎಷ್ಟು ಬೇಕಾಗುತ್ತೆ ಎಲ್ಲ ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಂಡು 2 ಸೈಡು ಸೇರಿಸ್ಕೊಂಡು ಈ ಥರ ಕ್ಲಿಪ್ ಹಾಕ್ಕೋಬೇಕಾಗತ್ತೆ. 2 ಸಲ ನರಿಗೆ ಮಾಡಿರ್ತೀವಲ್ಲ ಆ 2 ಇಟ್ಕೊಂಡು ಈ ಥರ ಕ್ಲಿಪ್ ಹಾಕ್ಕೊಂಡಾದಮೇಲೆ ಇದನ್ನು ನೀಟಾಗಿ ಒಂದೊಂದನ್ನೇ ಜೋಡಿಸ್ಕೋಬೇಕು. ಇದು ಒಂದೇ ಸಮ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಕೂರಿಸ್ಕೊಂಡು ಮತ್ತೆ ಇದನ್ನು ಕ್ಲಿಪ್ ಹಾಕ್ಕೋಬೇಕು. ಇದೇ ರೀತಿ 2 ಸೈಡು ನರಿಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಈ ರೀತಿ ನರಿಗೆಗಳನ್ನ ನೀಟಾಗಿ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಉಡಿಸುವಾಗ ತುಂಬ ಈಸಿಯಾಗಿ ಉಡಿಸ್ಬೋದು. ನೋಡಿ, ಈ ರೀತಿ ಮಿಡಲಲ್ಲೂ ಕೂಡ ಜೋಡಿಸ್ಕೊಂಡು ಇದಕ್ಕೂ ಕೂಡ ಒಂದು ಪಿನ್ನ ಅಥವಾ ಕ್ಲಿಪ್ಪು ಏನಾದರೂ ಸರಿ ಹಾಕ್ಕೊಂಡು ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಮಿಡಲ್ಗೆ ಆದಷ್ಟು ಪಿನ್ನ ಹಾಕ್ಕೊಂಡ್ರೇ ಒಳ್ಳೆಯದು, ಯಾಕೆಂದರೆ ಮಿಡಲಲ್ಲಿ ನಾವೇನೋ ಅದನ್ನು ಬಿಚ್ಚೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಪಿನ್ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ, ಇವಾಗ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ಮೇಲೆ ನೀವು ಒಂದು ಬಾಕ್ಸು ಅಥವಾ ಏನಾದರೂ ಇಟ್ಕೋಬೋದು. ಬಾಕ್ಸು ಅಥವಾ ಚೆನ್ನಾಗಿರೋ ಪಾತ್ರೆ ಯಾವುದಾದ್ರೂ ಸರಿ ಆಗುತ್ತೆ. ಇಲ್ಲ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡು ಕೂಡ ಯೂಸ್ ಮಾಡ್ಕೋಬೋದು. ಪಾತ್ರೆ ಬಾಕ್ಸು ಆ ಥರ ಇಟ್ಟರೆ ಅದರೊಳಗಡೆ ಸ್ವಲ್ಪ ಅಕ್ಕಿ ಹಾಕಿ ಅದನ್ನು ಇಟ್ಬಿಟ್ಟು ಈ ಥರ ಒಂದು ಲೇಯರ್ ಈ ಥರ ಮುಂದೆ ಹಾಕ್ಕೊಂಡು ಇದನ್ನು ನರಿಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕು. ಅಂದರೆ ಅರ್ಧದಷ್ಟು ಮಾತ್ರ ಮುಂದೆ ಬರಬೇಕು, ಇನ್ನರ್ಧ ಹಿಂದೆನೇ ಇರುತ್ತೆ. ಇವಾಗ ಒಂದು ಮುಂದೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ನೀಟಾಗಿ ಜೋಡಿಸ್ಕೊಂಡು ಇದನ್ನು ಕಟ್ಕೋಬೇಕು. ಸ್ವಲ್ಪ ಬಿಗಿಯಾಗಿ ಕಟ್ಟಿದ್ರೆ ಒಳ್ಳೆಯದು. ನೋಡಿ, ಈ ಥರ ನೀಟಾಗಿ ಕಟ್ಕೊಂಡಾದಮೇಲೆ ಇವಾಗ ಇದನ್ನು ನೀಟಾಗಿ ನರಿಗೆಗಳನ್ನೆಲ್ಲ ಮತ್ತೆ ಒಂದು ಸಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮೇಲೆ ಬಿನ್ಗೆ ಅಥವಾ ನೀವು ಕಲಸೋಕ್ಕೆ ಏನು ಯೂಸ್ ಮಾಡ್ತೀರಾ ಅದನ್ನು ಇಟ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಫಸ್ಟೇ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನರಿಗೆಗಳನ್ನೆಲ್ಲ. ಬಿನ್ಗೆ ಆ ಥರ ಇಟ್ಟಾಗ ಸ್ವಲ್ಪ ಹೆವಿ ಆಗುತ್ತೆ, ಅದಕ್ಕೋಸ್ಕರ ಆವಾಗ ಸ್ಪ್ರೆಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಲಾಸ್ಟು ನರಿಗೆ ಇರುತ್ತಲ್ಲ ಅದಕ್ಕೆ ಒಂದು ಪಿನ್ನ ಅಥವಾ ಗುಂಡು ಪಿನ್ನು ಏನಾದರೂ ಹಾಕಿ ಅದು ಆ ಥರ ಹಾಕಿ ಫಸ್ಟು ನೀಟಾಗಿ ಕುತ್ಕೋತು ಅಂದರೆ ನೆಕ್ಸ್ಟು ನರಿಗೆಗಳೆಲ್ಲ ನೀಟಾಗಿ ಕೂರುತ್ತೆ. ಅದಕ್ಕೋಸ್ಕರ ಫಸ್ಟ್ ಒಂದು ಹತ್ರ ಪಿನ್ನ ಹಾಕ್ಬಿಟ್ಟು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ನೀವು ಮೇಲೆ ಕಲಸೋಕ್ಕೆ ಏನು ಇರ್ತೀರ ನೋಡಿಕೊಂಡು ಬಿನ್ಗೆ ಅಥವಾ ಸ್ವಲ್ಪ ದೊಡ್ಡದು 2 ಸ್ಟೆಪ್ ಉಡ್ಸೋದ್ರಿಂದ ಬಿನ್ಗೆನೇ ಬೇಕಾಗುತ್ತೆ. ಬಿನ್ಗೆ ಇಟ್ಕೊಂಡು ಇದಕ್ಕೆ ಒಂದು ಬ್ಲೌಸ್ ಪೀಸ್ನ ಈ ಥರ ಸುತ್ತಕೊಂಡು ಎತ್ತಿಟ್ಕೊಂಡಿದ್ದೀನಿ. ಎತ್ತಿಟ್ಕೊಂಡಾದಮೇಲೆ ಹಿಂದೆದು ಇರುತ್ತಲ್ವ ಇನ್ನೊಂದು ಸ್ವಲ್ಪ ನರಿಗೆ ಮಾಡ್ಕೊಂಡಿದ್ದು ಅದನ್ನು ಮುಂದೆ ಮಾಡಿಕೊಂಡು ಇವಾಗ ಬ್ಲೌಸ್ ಎಲ್ಲ ಸುತ್ತಿರ್ತೀವಲ್ಲ ಆ ಬಿನ್ಗೆನ ಅದ್ರ ಮೇಲೆ ಇಟ್ಕೋಬೇಕು. ಇವಾಗ ಅದು ಇಟ್ಕೊಂಡಾದಮೇಲೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಒಂದೇ ಸಮ ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ನೋಡಿಕೊಂಡು ಆ ಲೆಂತಲ್ಲಿ ಈ ಥರ ನರಿಗೆಗಳನ್ನ ಬಿಟ್ಟು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸುಂದರವಾಗಿ
ಈ ಥರ ಕೂರಿಸ್ಕೋಬೋದು. ನೋಡಿ ಈ ರೀತಿ ಸೆರಗನ್ನ ತಗೊಂಡು ಫಸ್ಟು ಈ ಥರ ನರ್ಗೆಗಳನ್ನ ಬಿಡಿಸ್ಕೋಬೇಕು. ಒಂದು ಪಿನ್ ಹಾಕಿರ್ತೀವಲ್ಲ ಲಾಸ್ಟ್ ಪಿನ್ನು, ಆ ಪಿನ್ನನ್ನು ತೆಗೆದ್ಬಿಟ್ಟು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನರ್ಗೆನ. ನಂತರ ಇದನ್ನು ಹಿಂದೆಯಿಂದ ತೆಗೆದು ಈ ಥರ ಮುಂದೆ ಹಾಕ್ಕೋಬೇಕು. ಮತ್ತು ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈಗ ನಾವೆಲ್ಲ ಸೀರೆ ಉಟ್ಕೋತೀವಲ್ವ, ಅದೇ ರೀತಿ ಈ ಥರ ನೀಟಾಗಿ ಸೆರಗನ್ನ ಒಂದೊಂದನೇ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಕೂರಿಸ್ಕೋಬೇಕು. ನಂತರ ಅದ್ರ ಮೇಲೊಂದು ಪಿನ್ ಇರುತ್ತಲ್ಲ, ಆ ಪಿನ್ನನ್ನು ಕೂಡ ತೆಗೆದ್ರೆ ಈ ಥರ ನೀಟಾಗಿ ಅಗ್ಲಾಗಿ ಬರುತ್ತೆ ಸೆರಗು. ನೋಡಿ ಈ ಥರ ನೀಟಾಗಿ ಕೂರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಕೂರಿಸ್ಕೊಂಡಾದಮೇಲೆ ನೆಕ್ಸ್ಟು ಈ ಕಡೆ ಲೆಫ್ಟ್ ಸೈಡಿಗೆ ಹಾಕಿದ್ದೀವಲ್ವ, ಆ ಸೆರಗು ಕೂಡ ಈ ರೀತಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಕೆಳಗಡೆ ಲಾಸ್ಟ್ ಪಿನ್ನ ಇರುತ್ತಲ್ಲ, ಅದನ್ನು ಕೂಡ ತೆಗೆದು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಸೊಂಟದ ದಾಬ್ ಹಾಕ್ಕೊಂಡ್ರೆ ತುಂಬ ಸುಂದರವಾಗಿ ಕೂರುತ್ತೆ ಮತ್ತು ಟೈಟಾಗೂ ಕೂಡ ಕೂರುತ್ತೆ. ನೋಡಿ ಈ ಥರ ನೀಟಾಗಿ ಮಾಡಿಕೊಂಡು ನಿಮಗೆ ಲಾಸ್ಟಿಗೆ ಯಾವ ಅಲಂಕಾರಿಕ ವಸ್ತುಗಳು ಬೇಕೋ, ಒಡವೆಗಳು ಏನೇ ಇರ್ಬೋದು, ನಿಮ್ಗೆ ಏನಿರುತ್ತೆ ನಿಮ್ಮ ಹತ್ರ ಅದನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡ್ರೆ ಅಮ್ಮನವರು ತುಂಬಾ ಸುಂದರವಾಗಿ ಕಾಣಿಸ್ತಾರೆ. ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.